ನೋಡಿ ಇಡೀ ದೇಶದಲ್ಲಿ ಈ ರೀತಿಯಾದಂಥ ವ್ಯವಹಾರವನ್ನು ತಾವೆಲ್ಲರೂ ನೋಡಿದ್ದೀರಾ. ಅಸೆಂಬ್ಲಿನಲ್ಲಿನೇ ಸಿಟ್ಟಿಂಗ್ MLA BJP ಮುಖಂಡರ ಮೇಲೆ BJP MLA ಮೇಲೆ ಆಪಾದನೆ ಮಾಡಿರೋದನ್ನ ನೀವು ನೋಡಿದ್ರ. JDS ಶಾಸಕರು BJP MLA ಮೇಲೆ ಅವ್ರು ನಿರಂತರವಾಗಂಥ ಪ್ರಯತ್ನ ಅವ್ರು ಮಾಡ್ತಾ ಇರಬಹುದು. ಬಟ್ ನಾವೆಲ್ಲ ಭಾಳಷ್ಟು ಗಟ್ಟಿಯಾಗಿದ್ದೀವಿ. ಸುಭದ್ರವಾದಂಥ ಸರ್ಕಾರ, ಗಟ್ಟಿ ಸರ್ಕಾರ ಇದೆ. ಇದನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಅವರೇ ಸ್ಪಷ್ಟನೆ ನೀಡಿದ್ದಾರಲ್ಲ. ಮೇಡಮ್, ಈಗ ಸಚಿವರ ಖಾತೆ ಬದಲಾಗುತ್ತೆ ಅನ್ನುವಂಥ ಚರ್ಚೆ ಕೂಡ ಆಗ್ತಿರುವಂಥದ್ದು, ಆ ರೀತಿ ಏನಾದರೂ ಚರ್ಚೆಗಳು ಇಲ್ಲ, ನನ್ನ ಗಮನಕ್ಕಂತರೂ ಬಂದೆಲ್ಲ. ಆ ರೀತಿ ಯಾವ ಚರ್ಚೆನೂ ಆಗ್ತಾ ಇಲ್ಲ. 9ನೇ ತಾರೀಕು 10 ದಿನ ಬೆಳಗಾವಿಯಲ್ಲಿ ಅಧಿವೇಶನ ಮಾಡಬೇಕು ಅಂತ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ನಿರ್ಧಾರವನ್ನು ಮಾಡಿ ಈ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಮತ್ತು ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುವರ್ಣಸೌಧದಲ್ಲಿ ಡಿಸೆಂಬರ್ 9ರಿಂದ ಚಳಿಗಾಲದ ಅಧಿವೇಶನ ಶುರು. ಮಹಾರಾಷ್ಟ್ರದಲ್ಲಿ ನಾನು ಒಂದು 5 ದಿನ ಪ್ರಚಾರ ಮಾಡಿದ್ದೆ. ಸುಮಾರು 4 ಜಿಲ್ಲೆಗಳಲ್ಲಿ ಸುಮಾರು 17 ಕ್ಷೇತ್ರಗಳಲ್ಲಿ ನಾನು ಪ್ರಚಾರ ಮಾಡಿದ್ದೀನಿ. ವಾತಾವರಣ ಬಹಳ ಚೆನ್ನಾಗಿದೆ. ಮಹಾವಿಕಾಸ್ ಅಘಾಡಿಯ ಮತ್ತು ಸ್ಪೆಷಲಿ ನಮ್ಮ ಕಾಂಗ್ರೆಸ್ ಕಾರ್ಯಕ್ರಮಗಳು ಮತ್ತು ಪವಾರ್ ಅವರ ಮೇಲೆ, ಶರದ್ ಪವಾರ್ಜಿಯವರ ಮೇಲೆ ಮತ್ತು ಶಿವಸೇನೆಯ ಏನು ಮುಖ್ಯಸ್ಥರಿದ್ದಾರೆ, ಡುಪ್ಲಿಕೇಟ್ ಅಲ್ಲ ಒರಿಜಿನಲ್ ಮುಖ್ಯಸ್ಥರಿದ್ದಾರೆ, ಠಾಕ್ರೆ ಸಾಹೇಬ್ರ ಮೇಲೆ ಜನರಿಗೆ ಭಾಳ ವಿಶ್ವಾಸ, ನಂಬಿಕೆ ಇದೆ. ಸೊ ಮಹಾವಿಕಾಸ್ ಅಘಾಡಿ ಸರ್ಕಾರ ನಾವು ಅದ್ರ ಬಗ್ಗೆ ನಾನು ನೋಡಲಿ. ಬರಬಹುದು ಪ್ರತ್ಯೇಕತೆ ಬಗ್ಗೆ ಎಲ್ಲ MLAಗಳು ಒಂದು ಸುತ್ತು ಮಾತಾಡಿದ್ದೀವಿ. ಅಧಿವೇಶನ ಸಂದರ್ಭದಲ್ಲಿ ಬರಬಹುದು. ನೋಡಿ.